ಎಲ್ಲಿ ಬರುತ್ತೆ ಅಕ್ಕ, ಕುತ್ಕೋ ಬನ್ನಿ. ಅಲ್ಲ ನಿಸರ್ಗ, ಈ ಟೈಮಲ್ಲಿ ನೀನು ಈ ತರ ಮಲಗೆ ಇದ್ರೆ ಹೆಂಗೆ? ಸ್ವಲ್ಪ ಆಕ್ಟಿವ್ ಆಗಿರಮ್ಮ, ರೆಸ್ಟ್ ಮಾಡ್ಬೇಕು. ಸರಿ, ಊಟ ಮಾಡು, ತಿಂಡಿ ಮಾಡು, ಏನಾದ್ರು ಬೇಕಾದ್ರೆ ಕೇಳು, ಮನೇಲಿ ಸ್ವಲ್ಪ ಓಡಾಡು. ಸರಿ ಅಕ್ಕ, ಯಾಕೋ ಸುಸ್ತಾಯ್ತು, ಹಾಗೆ ಮಲಗಿದ್ದೆ ಅಷ್ಟೇ. ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆಯಲ್ವಾ, ಹೊರಡ್ಬೇಕಲ್ವಾ? ಸಿದ್ಧಾರ್ಥ್ ಬಂದ್ಮೇಲೆ ಹೋಗ್ತೀರಾ? ಹೌದು ಅಕ್ಕ, ಅವ್ರಿಗೆ ವೇಟ್ ಮಾಡ್ತಾ ಇದ್ದೀನಿ. ಸರಿ ನಮ್ಮ, ಆಯ್ತು. ಏನಾದ್ರು ಬೇಕಂದ್ರೆ ಕೇಳು. ಸರಿ ಅಕ್ಕ, ಆಯ್ತು. ಇವತ್ತು ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ. ಸಿದ್ಧಾರ್ಥ್ ಸರ್ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ನಾನು ಹೋಗಿ ರೆಡಿ ಆಗ್ಬಿಡ್ತೀನಿ. ಇವತ್ತು ಬೇಗ ನಿಸರ್ಗನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಹಾಗೆ ಬರ್ತಾ ಅವ್ನಿಗೆ ಏನಾದ್ರು ಸರ್ಪ್ರೈಸ್ ಕೊಡ್ಬೇಕು. ಏನು ಕೊಡೋಣ? ಎಲ್ಲಾದ್ರೂ ಹೋಟೆಲ್ ಕರ್ಕೊಂಡು ಹೋಗ್ಲಾ? ಬೇಡ ಬೇಡ, ಪ್ರೆಗ್ನೆಂಟು, ಹೊರಗಡೆ ತಿಂಡಿ ಅಷ್ಟು ಕೊಡ್ಸೋದು ಬೇಡ. ಸೀರೆ ಕೊಡ್ಸಲ್ವಾ? ಆಯ್ತು, ಅವಳನ್ನೇ ಕೇಳೋಣ. ಸರ್ಪ್ರೈಸ್ ಏನು ಬೇಡ, ಏನು ಬೇಕೋ ಅದನ್ನೇ ಕೊಡಿಸ್ತೀನಿ. ಸಾರಿ ನಿಸರ್ಗ, ತುಂಬ ಕಡಿಮೆ ಟೈಮ್ ಕೊಡ್ತಿದ್ದೀನಲ್ವಾ. ಇವತ್ತಿಂದ ನಿನಗೋಸ್ಕರನೇ ನಾನೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀನಿ. ಓಕೆ, ಮಿಸ್ ಯು ಡಾರ್ಲಿಂಗ್. ಬರ್ತಿದ್ದೀನಿ, ಬೇಗನೆ ಬರ್ತಿದ್ದೀನಿ. ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ನಮ್ಮ ಮಗು ಸ್ಕ್ಯಾನ್ ಮಾಡಿಸಿ ನಮ್ಮ ಮಗು ನೋಡ್ಬೇಕು ಅಂತ ಖುಷಿ ಆಗ್ತಾ ಇದೆ. ಯಾರಿದು? ಸ್ನೇಹ ಫೋನ್ ಮಾಡ್ತಿದ್ದಾಳೆ. ಇಡಿಯಟ್, ಏನಾದರೂ ಮಾಡಿ ನನಗೆ ತೊಂದರೆ ಕೊಡೋದ್ರಲ್ಲೇ ಇರ್ತಾಳೆ. ಹಲೋ, ಹೇಳು. ಸಿದ್ಧಾರ್ಥ್ ಅವರೇ, ಎಲ್ಲಿದ್ದೀರಾ? ನಾನು ಎಲ್ಲಿದ್ರೆ ನಿನ್ಗೇನು? ಏನ್ ವಿಚಾರ ಅಂತ ಹೇಳು. ಸಿದ್ಧಾರ್ಥ್ ಅವರೇ, ಯಾಕೋ ತುಂಬಾ ಹೊಟ್ಟೆ ನೋವ್ತಿದೆ, ಹಾಸ್ಪಿಟಲ್ ಹೋಗ್ಬೇಕು. ಬೇಗ ಬನ್ನಿ ಸಿದ್ಧಾರ್ಥ್ ಅವರೇ, ನಾನು ಕರ್ಕೊಂಡು ಹಾಸ್ಪಿಟಲ್ ಹೋಗಿವ್ರಂತೆ. ಏ ಸುಮ್ಮನಿರೆ, ಏನ್ ನಾಟಕ ಮಾಡ್ತೀಯ? ಅಲ್ಲ, ಇನ್ನ 3 ತಿಂಗಳು ಆಗಿಲ್ಲ, ಆಗ್ಲೇ ನಿನ್ಗೇನು ಹೊಟ್ಟೆ ನೋವು? ಅದೇನ್ ಬರುತ್ತೆ? ಅಯ್ಯೋ, ಅದೇನೋ ಗೊತ್ತಿಲ್ಲ ಸಿದ್ಧಾರ್ಥ್ ಅವರೇ, ತುಂಬಾ ಹೊಟ್ಟೆ ನೋವ್ತಾ ಇದೆ, ಸ್ವಲ್ಪ ಬೇಗ ಬನ್ನಿ. ಅಯ್ಯೋ, ಆಗ್ತಾ ಇಲ್ಲ ನನ್ಗೆ. ಸರಿ ಬರ್ತೀನಿ, ಸಾಯ್ಬೇಡ ಇರು. ಛೇ, ಇವಳ್ದೊಂದು, ಇವಾಗೇನು ಹೊಟ್ಟೆ ನೋವು ಬರುತ್ತೆ? ಆ ಪೊಲೀಸ್ ಕಂಪ್ಲೇಂಟ್ ಕೇಸ್ ಆಗಿಲ್ಲ ಅಂದಿದ್ರೆ ಅವಳ ಮನೆಯಿಂದ ಆಚೆ ನುಗ್ಗಿ ನೆಮ್ಮದಿ ಗೆತ್ತಿದ್ದೆ. ಏನ್ ಮಾಡ್ಲಿ, ಫಸ್ಟ್ ಆ ದರಿದ್ರನ್ ಕರ್ಕೊಂಡೋಗಿ ಹಾಸ್ಪಿಟಲ್ ನೋಡಿಸಿ ಆಮೇಲೆ ನಿಸರ್ಗಂಗ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಆಯ್ತು. ಮತ್ತೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನನ್ ತಲೆ ಬರುತ್ತೆ. ಸಿದ್ಧಾರ್ಥ್ ಸರ್, ಇನ್ನ ಎಷ್ಟೊತ್ತು? ಫೋನ್ ಮಾಡ್ಲಾ? ಬೇಡ ಬೇಡ, ಕಾರ್ ಡ್ರೈವ್ ಮಾಡ್ತಾ ಇರ್ತಾರೇನೋ. ಕೂತು ಕೂತು ಬೇಜಾರಾಗ್ತಿದೆ, ಹಾಲಲ್ಲಾದ್ರೂ ಹೋಗಿ ಕೂತ್ಕೋತೀನಿ. ಸಿದ್ಧಾರ್ಥ್ ಸರ್ ಬಂದ್ರೆ ಗೊತ್ತಾಗುತ್ತಲ್ವಾ. ಸರಿ ನಿಸರ್ಗ, ರೆಡಿಯಾಗಿ ಕೂತ್ಕೋಬಿಟ್ಟಿದ್ಯಾ? ಹಾಸ್ಪಿಟಲ್ಗೆ ಹೋಗ್ಬೇಕಲ್ವಾ? ಮತ್ತೆ ಸಿದ್ಧಾರ್ಥ್ ಇನ್ನ ಬಂದಿಲ್ವಲ್ಲಮ್ಮ? ಬರ್ತಾರೆ ಅಕ್ಕ, ಇನ್ನೇನು ಇನ್ನೊಂದು 5-10 ನಿಮಿಷ ಅಷ್ಟೇ. ಅದಕ್ಕೆ ಬೇಗ ರೆಡಿ ಆದೆ, ಮತ್ತೆ ಲೇಟ್ ಮಾಡಿದ್ರೆ ಬೈತಾರಲ್ವಾ, ಲೇಟ್ ಆಗುತ್ತೆ ಅಂತ. ಸೊ ಆಯ್ತಾಯ್ತು, ಒಳ್ಳೇದಾಯ್ತು ರೆಡಿ ಆಗಿದ್ದು. ಬಾ, ಇಲ್ಲಿ ಬೇಡ, ಹೊರಗಡೆ ಕುತ್ಕೋ ಬಾ, ಸ್ವಲ್ಪ ಚೆನ್ನಾಗಿರುತ್ತೆ ಮಾತಾಡ್ಕೊಂಡು. ಏನಾದ್ರು ಬೇಕಾದ್ರೆ ಕಾಫಿ ಏನಾದ್ರು ಬೇಕಾ, ಮಾಡ್ಕೊಡ್ತೀನಿ. ಬೇಡ ಅಕ್ಕ, ಫಸ್ಟ್ ಹಾಸ್ಪಿಟಲ್ಗೆ ಹೋಗ್ಬೇಕು, ಆಮೇಲೆ ಏನಾದ್ರು ಬೇಕಾದ್ರೆ ಕೇಳೋ ನಿಸರ್ಗ, ಸುಮ್ಮನೆ ಇರ್ಬೇಡ. ಸರಿ ಅಕ್ಕ, ಬೇಕಾದ್ರೆ ಕೇಳ್ತೀನಲ್ವಾ. ಸಿದ್ಧಾರ್ಥ್, ಇವತ್ತು ನೀನ್ ಹೆಂಡತಿನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತ ಬರ್ತಿದ್ಯಾ ಅಲ್ವಾ? ಸೊ ನಿನ್ ಪ್ಲಾನ್ ಎಲ್ಲ ಫ್ಲಾಪ್ ಆಗಿದೆ. ನೀನ್ ಹೆಂಡತಿನಲ್ಲ, ನನ್ನ ಕರ್ಕೊಂಡು ಹೋಗ್ಬೇಕು. ನಾನ್ ಕೊಟ್ಟಿರೋ ಡೋಸ್ಗೆ ನೀನ್ 30 ಬರ್ತಾ ಇರೋನು 60 ಸ್ಪೀಡಲ್ ಬರ್ತೀಯ. ಸಿದ್ಧಾರ್ಥ್ ಅವರು ಬಂದ್ರು ಅನ್ಸುತ್ತೆ. ನಿಸರ್ಗ, ಸಿದ್ಧಾರ್ಥ್ ಬಂದ್ರು ಅನ್ಸುತ್ತೆ. ನೀನು ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ತಗೊಂಡಿದ್ಯಾ? ಮತ್ತೆ ಸಿದ್ಧಾರ್ಥ್ ಒಂಚೂರು ಕಾಫಿ ಕೊಟ್ಬಿಡ್ತೀನಿ, ಆಮೇಲೆ ಹೋಗಿರಂತೆ ಹಾಸ್ಪಿಟಲ್ಗೆ. ಓಕೆ ಜನ್ನಿ ಅಕ್ಕ, ಅವ್ರು ಬಂದಿದ ತಕ್ಷಣ ಎಲ್ಲಿ ಬರ್ತಾರೆ ಹಾಸ್ಪಿಟಲ್ಗೆ? ಇವಾಗ ಹೋಗಿ ಫ್ರೆಶ್ ಆಗಿ ಆಮೇಲೆ ತಾನೆ, ಅದುವರೆಗೂ ಇಲ್ಲೇ ಕೂತಿರ್ತೀನಿ ಬಿಡಿ. ಬಾ ಸಿದ್ದು. ನಿಸರ್ಗ, ಇದೇನಿದು ಹಾಲಲ್ಲಿ ಕೂತಿದ್ಯಾ? ಅದು ರೆಡಿಯಾಗಿ ಹಾಸ್ಪಿಟಲ್ಗೆ ಹೋಗ್ಬೇಕು. ಸರಿ, ಇನ್ನೊಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಹೋಗೋಣವಲ್ವಾ? ಸಿದ್ಧಾರ್ಥ್ ಸರ್, ಸುಮ್ಮನೆ ಯಾಕೆ ಲೇಟ್ ಮಾಡೋದು ಅಂತ ಅಷ್ಟೇ. ಹೋಗಿ ಫ್ರೆಶ್ ಆಗಿ ಬರೋಗ್ರಿ, ಬೇಗ ಹೋಗೋಣ. ಸ್ಕ್ಯಾನಿಂಗ್ ಮಾಡಿಸ್ಬೇಕಲ್ವಾ, ಇವತ್ತು ಲಾಸ್ಟ್ ಸ್ಕ್ಯಾನು. ಇದಾದ್ಮೇಲೆ ಡೇಟ್ ಕೊಡ್ತಾರೆ ಯಾವತ್ತು ಹೆರಿಗೆ ಅಂತ. ಹೌದು ನಿಸರ್ಗ, ಮತ್ತೆ ಇವತ್ತಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ನಿಜವಾಗ್ಲು ನನ್ನ ದೃಷ್ಟಿನೇ ಆಗುತ್ತೇನೋ. ಫಸ್ಟ್ ಅದಕ್ಕೆ ಕೈಲಿ ದೃಷ್ಟಿ ತೆಗೆಸ್ಕೊ ನೀನು. ನಮ್ಗ ನಿಮ್ ದೃಷ್ಟಿ ಆಗಲ್ಲ ಬಿಡಿ. ಓ ಗಾಡ್, ಮನೆ ಹಾಡಿ ಸ್ನೇಹನ್ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಏನ್ ಮಾಡೋದು? ಫಸ್ಟ್ ಹೋಗಿ ಅವ್ರ ಕಂಡೀಷನ್ ಹೆಂಗಿದೆ ನೋಡ್ತೀನಿ. ನಾರ್ಮಲ್ ಆಗಿದ್ದಾಳೆ ಅಂದ್ರೆ ಏನ್ ಪರವಾಗಿಲ್ಲ, ನಾಳೆ ಹೋದ್ರೆ ಆಯ್ತು. ಫಸ್ಟ್ ನಿಸರ್ಗನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ನಿಸರ್ಗ, ಒಂದ್ ನಿಮಿಷ. ಸಿದ್ಧಾರ್ಥ್ ಸರ್, ಇದೇನಿದು ಆ ಕಡೆ ಹೋಗ್ತಿದ್ದೀರಾ? ಅದು ಅದು ಅವಳು ಸ್ನೇಹನ್ನ ನೋಡ್ಕೊಂಡ್ ಬರ್ತೀನಿ, ಒಂದ್ 5 ನಿಮಿಷ ಕೂತಿರೋ. ಸಿದ್ಧಾರ್ಥ್ ಸರ್, ಇದೇನಿದು? ಛೆ, ಏನಿದು? ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋದ್ ಬಿಟ್ಟು ಅವಳನ್ನ ನೋಡಕ್ ಹೋಗ್ತಾ ಇದ್ರೆ, ಇವಾಗ ಅವಳನ್ನ ನೋಡೋ ಅವಶ್ಯಕತೆ ಏನಿತ್ತು? ನಿಸರ್ಗ, ಯಾಕೊಂತರ ಇದ್ಯಾ? ಏನಾಯ್ತು? ಏನಾದ್ರೂ ಪೇನ್ ಆಗ್ತಿದ್ಯಾ? ಅರೆ ಯಾಕಮ್ಮ? ನಿಸರ್ಗ, ನಿನ್ನೆ ಕೇಳ್ತಾ ಇರೋದು, ಯಾಕೆ ಅಳ್ತಾ ಇದ್ಯಾ? ಇಷ್ಟೊತ್ತು ಚೆನ್ನಾಗೇ ಇದ್ದೆ ಅಲ್ವಾ? ಅಕ್ಕ, ಅದು ಸಿದ್ಧಾರ್ಥ್ ಸರ್. ಹಾ, ಸಿದ್ದುಗೆ ಏನಾಯ್ತು? ಈಗ ತಾನೇ ಬಂದ್ರಲ್ವಾ? ಅಕ್ಕ, ಬಂದ್ರು. ಅವರು ಫ್ರೆಶ್ ಆಗೋದ್ರ ಬದಲು ಆ ಸ್ನೇಹ ನೋಡ್ಕೊಂಡ್ ಬರ್ತೀನಿ ಅಂತ ಅವಳ ಹತ್ರ ಹೋಗಿದ್ದಾರೆ. ಏನು? ಆ ಸ್ನೇಹ ಹತ್ರ ಹೋದ್ನಾ? ಏನ್ ಹೇಳ್ತಾ ಇದೀಯ ನಿಸರ್ಗ? ಇರು, ಒಂದ್ ನಿಮಿಷ ಬಂದೆ. ಏ, ಏನಾಗಿದೆ ನಿನ್ಗೆ? ಚೆನ್ನಾಗೇ ಇದೆಯಾ ಅಲ್ವಾ? ಮತ್ತೆ ಫೋನ್ ಮಾಡಿ ಏನು ಡ್ರಾಮಾ ಮಾಡ್ತಿದ್ದೆ? ಸಿದ್ಧಾರ್ಥ್, ಹೊಟ್ಟೆ ನೋವ್ತಿರೋದು ಅದೇನ್ ಕಾಣಿಸುತ್ತೆ? ನಾನು ಹೊಟ್ಟೆ ನೋವು ನನ್ ಕಣ್ಣಲ್ಲಿ ಕಾಣಿಸುತ್ತಾ? ಏನು ಹೊಟ್ಟೆ ನೋವಾ? ಅದಕ್ಕೆ ಏನಾದ್ರು ಟ್ಯಾಬ್ಲೆಟ್ ಇದ್ರೆ ತಗೊಂಡ್ ಮಲ್ಕೋ, ಸರೋಗುತ್ತೆ. ಸಿದ್ಧಾರ್ಥ್, ಇದು ನಿಮ್ಗೆ ಸರಿ ಅನ್ಸುತ್ತಾ? ನೋಡು, ಸುಮ್ನೆ ನಾನು ತಲೆ ತಿನ್ಬೇಡ. ನಾನು ಇವಾಗ ನಿಸರ್ಗನ್ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ಬೇಕು. ಏನೋ ನಿನ್ ಹೊಟ್ಟೆ ನೋವು ಅಂದಿದ್ದಕ್ಕೆ ಬಂದಿದ್ದೀನಿ, ಅದು ಫಾರ್ಮಾಲಿಟೀಸ್ ಅಷ್ಟೇ. ಆಯ್ತು, ಫಾರ್ಮಾಲಿಟೀಸ್ಗೆ ಕರ್ಕೊಂಡು ಹೋಗ್ರಿ ನನ್ನ ಹಾಸ್ಪಿಟಲ್ಗೆ. ಯಾಕೆ? ನಾನ್ ಪ್ರೆಗ್ನೆಂಟ್ ಅಲ್ವಾ? ನೋಡು, ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇರು.
ನಿನ್ನ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಓ ಹೌದಾ, ಸರಿ ಆಯ್ತು. ಈಗೇನು ನನ್ನ ನೀವು ಹಾಸ್ಪಿಟಲ್ ಕರ್ಕೊಂಡು ಹೋಗೋದಿಲ್ಲ ಅಷ್ಟೇ ತಾನೇ? ಹೇಗಿದ್ರು ನಿಮ್ಮ ಮೇಲೆ ಕೇಸ್ ಫೈಲ್ ಆಗಿದೆ ಅಲ್ವಾ? ನನಗೆ ಹರಾಸ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ಮತ್ತೆ ಕೇಸ್ ಮಾಡ್ತೀನಿ. ಥು, ನೀನು ಒಬ್ಳು ಹೆಣ್ಣ ಅಲ್ಲ, ತಪ್ಪಿಲ್ದಿದ್ರು ತಪ್ಪಿದೆ ಅಂತ ಸಾಬೀತ್ ಮಾಡಕ್ ಹೊಟ್ಟಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಸಿದ್ಧಾರ್ಥ್, ಜಾಸ್ತಿ ಮಾತಬೇಡ. ಕರ್ಕೊಂಡು ಹೋಗ್ತೀರಾ ಇಲ್ವಾ? ಅದು ಈಗಲೇ, ಇಮ್ಮಿಡಿಯೇಟ್ ಆಗಿ ಇವಾಗಲೇ ಕರ್ಕೊಂಡು ಹೋಗ್ಬೇಕು. ನನಗೆ ಹೊಟ್ಟೆ ತುಂಬಾ ನೋವ್ತಿದೆ. ಛೆ, ಈ ದರಿದ್ರದೊಳು ಬಿಡಲ್ಲ ನನ್ನ. ಪಾಪ ನಿಸರ್ಗ ರೆಡಿಯಾಗಿ ಕಾಯ್ತಾ ಇದ್ದಾಳೆ, ಏನ್ ಮಾಡ್ಲಿ? ಛೆ, ಸರಿ ಆಯ್ತು, ಏನ್ ಹೊಟ್ಟೆ ನೋವೇ ತಾನೆ. ಹೋಗು ಹಾಸ್ಪಿಟಲ್ ಹೋಗಿ ಒಂದ್ ಅರ್ಧ ಗಂಟೆ ತೋರ್ಸ್ಕೊಂಡ್ ಬಂದ್ರೆ ಆಯ್ತು. ಸರಿ ಆಯ್ತು, ಬಂದ್ ಸಾಯಿ, ಕಾರ್ ಸ್ಟಾರ್ಟ್ ಮಾಡ್ತೀನಿ. ಹಾಗ್ ಬನ್ನಿ ದಾರಿಗೆ. ಮತ್ತೆ ಈ ಸ್ನೇಹ ಹತ್ರನೇ ಆಟನಾ? ನಿಸರ್ಗ, ನೋಡ್ತಾ ಇರೋ, ನನ್ನ ಆಟದ ಮುಂದೆ ನಿನ್ನ ಆಟ ಏನೂ ನಡೆಯೋದು. ನಿಸರ್ಗ, ಅದು ಅದು ಹೇಳಿ ಹೇಳಿ ಸಿದ್ಧಾರ್ಥ್ ಸರ್, ಅದೇನ್ ಹೇಳ್ಬೇಕು ಹೇಳ್ಬಿಡಿ. ನಿಸರ್ಗ, ಯಾಕೆ ಇವಾಗ ಬೇಜಾರ್ ಮಾಡ್ಕೊಂಡಿರೋದು? ಇಷ್ಟೊತ್ತು ಚೆನ್ನಾಗೇ ಇದ್ದೆ ಅಲ್ವಾ? ಮುಗಿತಾ ಅವಳನ್ನ ವಿಚಾರಿಸಿದ್ದು? ಅವಳು ಯೋಗಕ್ಷೇಮ ಎಲ್ಲ ಮುಗಿದ್ರೆ ಹೋಗ್ಬೋದಾ ನಾವಿವಾಗ? ಸಾರಿ ನಿಸರ್ಗ, ಒಂದ್ ಅರ್ಧ ಗಂಟೆ ಕೆಲಸ ಇದೆ, ಹೋಗಂಗ್ ಬಂದ್ಬಿಡ್ತೀನಿ. ಏನು ಅರ್ಧ ಗಂಟೆ ಕೆಲ್ಸನ? ಸಿದ್ಧಾರ್ಥ್ ಸರ್, ಈಗ ತಾನೇ ಮನೆಗೆ ಬಂದಿದ್ದೀರಾ, ಆಗ್ಲೇ ಏನ್ ಕೆಲ್ಸ? ಅಲ್ಲಿ ಹಾಸ್ಪಿಟಲ್ ಹೋಗ್ತಾ ಹೋಗ್ತಾನು ದಾರಿಯಲ್ಲಿ ನಿಮ್ದೇನಾದ್ರೂ ಕೆಲಸ ಇದ್ರೆ ಮುಗಿಸ್ಕೋಬೋದಲ್ವಾ? ಇಲ್ಲಿ ಹೋಗ್ಬೇಕಾದ್ರೂ ಹೋಗ್ ಬನ್ನಿ, ಅದ್ರಲ್ಲೇನಿದೆ? ನಿಸರ್ಗ, ನನ್ನ ಅರ್ಥ ಮಾಡ್ಕೋತೀಯಲ್ಲ ಬಂಗಾರಿ? ಅದು ಅದು ಹೇಳಿ ಸರ್, ನಿಮ್ಮನ್ನ ಅರ್ಥ ಮಾಡ್ಕೊಂಡಿರೋದಕ್ಕೆ ಇಷ್ಟು ಬೇಗ ರೆಡಿಯಾಗಿ ಕೂತಿರೋದಿಲ್ಲ. ಅದು ಆ ಸ್ನೇಹನ್ಗೇನೋ ಹೊಟ್ಟೆ ನೋವಂತೆ, ಹಂಗ ಹಾಸ್ಪಿಟಲ್ಗೆ ಹೋಗಿ ಬಂದ್ಬಿಡ್ತೀನಿ. ಏನು ಅವ್ಳಿಗೆ ಇವಾಗ ಹೊಟ್ಟೆ ನೋವಾ? ನೋಡಿ, ಯಾರು ಹೊಟ್ಟೆ ನೋವಾದ್ರೆ ನನಗೇನು, ನನ್ನ ಹಾಸ್ಪಿಟಲ್ ಇವಾಗ ನೀವು ಕರ್ಕೊಂಡು ಹೋಗ್ಬೇಕಷ್ಟೇ. ನೋಡಿ, ಮತ್ತೆ ನಾನು ಇದ್ರಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ. ನಿಸರ್ಗ ಪ್ಲೀಸ್ ಕಾಮ್ ಡೌನ್. ಯಾಕೆ ಇಷ್ಟ ಇದ್ ಮಾಡ್ಕೋತಾ ಇದೀಯಾ? ಯಾಕೆ ಹಿಂಗ್ ಎಕ್ಸೈಟ್ ಆಗ್ತಾ ಇದೀಯಾ? ಸ್ವಲ್ಪ ಸಮಾಧಾನ ಮಾಡ್ಕೋ, ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊ ನಿಸರ್ಗ. ಅಲ್ಲ ಸಿದ್ಧಾರ್ಥ್ ಸರ್, ನಿಮ್ಮಿಂದ ಏನು ತಪ್ಪಾಗಿಲ್ಲ ತಾನೆ? ಅವಳಿಗೆ ಪ್ರೆಗ್ನೆನ್ಸಿ ಕಾರಣ ನೀವಲ್ಲ ತಾನೆ? ಮತ್ತೆ ನೀವೇ ಕೇರ್ ಮಾಡ್ಬೇಕು ಅವಳನ್ನ. ನೋಡಿ, ಅವಳನ್ನ ಇವತ್ತು ಹಾಸ್ಪಿಟಲ್ ನೀವು ಕರ್ಕೊಂಡು ಹೋಗಂಗಿಲ್ಲ, ನನ್ನೇ ಕರ್ಕೊಂಡು ಹೋಗ್ಬೇಕು. ಹೌದು ಬಂಗಾರಿ, ನಿನ್ನ ಬಿಟ್ಟು ನಾನು ಏನ್ ಮಾಡ್ತೀನಿ ಹೇಳು? ಏನ್ ಮಾಡ್ಲಿ, ನನ್ನ ಕಂಡೀಷನ್ ಹಂಗಿದೆ, ನಾನು ಅರ್ಥ ಮಾಡ್ಕೋ ಚಿನ್ನ. ನೋಡಿ, ಅವಳನ್ನ ಕರ್ಕೊಂಡು ಹೋದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ನಿಮ್ಮನ್ನ ಅರ್ಥ ಮಾಡ್ಕೊಂಡಿರೋದಕ್ಕೆ ಹೇಳ್ತಾ ಇರೋದು. ಸಿದ್ಧಾರ್ಥ್ ಸರ್, ನೀವ್ ಈ ತರ ಎಲ್ಲ ಹೆಂಗ್ ಬದಲಾಗಕ್ ಸಾಧ್ಯ? ಸಿದ್ದು, ಏನಿದೆಲ್ಲ? ಅದಕ್ಕೆ ಅವಳಿಗೆ ಏನೋ ಹೊಟ್ಟೆ ನೋವಂತೆ, ಆ ಸ್ನೇಹನ್ಗೆ. ಇವಾಗ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲೇಬೇಕು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನಗ್ ತೊಂದ್ರೆ ಆಗುತ್ತೆ ಅದ್ಗೆ. ಛೇ, ಏನ್ ಸಿದ್ಧಾರ್ಥ್ ಇದು? ಒಂದ್ ಕೆಲಸ ಮಾಡು, ಅವಳನ್ನ ನಾನ್ ಕರ್ಕೊಂಡು ಹೋಗ್ತೀನಿ, ನೀನು ಇವಳನ್ನ ಕರ್ಕೊಂಡು ಹೋಗು. ಸಿದ್ಧಾರ್ಥ್ ಅವರೇ, ರೆಡಿ ಆದ್ರಾ? ಬೇಗ ಬನ್ನಿ, ನಾನು ಕಾರ್ ಹತ್ರ ಕೂತಿದ್ದೀನಿ. ಅದಕ್ಕೆ ಅವಳು ಒಂಥರ ಪಿಶಾಚಿ ಇದ್ದಂಗೆ, ಬಿಡಲ್ಲ ಅವಳು. ಹೋಗಿ ಅದೇನೋ ಚೆಕಪ್ ಮಾಡಿಸ್ಕೊಂಡ್ ಬಂದು ಅವಳನ್ನ ಬಿಸಾಕಿ ನಿಸರ್ಗನ್ ಕರ್ಕೊಂಡು ಹೋಗ್ತೀನಿ ಅದಕ್ಕೆ. ಸರಿನಪ್ಪ, ನಿನ್ನಿಷ್ಟ. ನಿಸರ್ಗ, ನೀನು ಕೂಡ ಸಿದ್ಧಾರ್ಥ್ನ ಸ್ವಲ್ಪ ಅರ್ಥ ಮಾಡ್ಕೊ. ಅಕ್ಕ, ಈ ಮಾತು ನೀವ್ ಹೇಳ್ತಾ ಇದೀರಾ ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ನನ್ ಗಂಡನ್ನ ಅವ್ರಿಗೆ ಬಿಟ್ಕೊಡು ಅಂತನಾ? ಅಯ್ಯೋ, ಛೆ, ನೋಡು, ಕನ್ಸಲ್ಲೂ ಹಂಗ್ ಹೇಳ್ಬೇಡ ನಿಸರ್ಗ. ಆತರ ಹೇಳೋದಕ್ ಸಾಧ್ಯನಾ? ಸಿದ್ಧಾರ್ಥ್ ಯಾವತ್ತಿದ್ರು ನಿನ್ನವನೇ. ಏನ್ ಮಾಡ್ತೀಯ, ಸಮಯ ಸಂದರ್ಭ ಈ ತರ ಸಿಗಾಕೊಂಡ್ಬಿಟ್ಟಿದ್ದಾನೆ ಅಲ್ವಾ? ಅಕ್ಕ, ಎಂತ ಸಂದರ್ಭದಲ್ಲೂ ನಾನು ಅವ್ರ ಜೊತೆ ನಿಂತಿದ್ದೀನಿ. ಅವ್ರು ನನ್ಗೆ ಈ ತರ ಮೋಸ ಮಾಡ್ಬೋದಾ? ನೋಡು, ನೀನ್ ಯಾಕೆ ಮೋಸ ಅನ್ಕೊಂತೀಯ? ಪಾಪ ಸಿದ್ಧಾರ್ಥ್ ಪರಿಸ್ಥಿತಿನ ಅರ್ಥ ಮಾಡ್ಕೊ ನಿಸರ್ಗ. ಸರಿ, ಇವಾಗ ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ. ನೋಡು, ನೀನೊಂದ್ ಸ್ವಲ್ಪ ರೆಸ್ಟ್ ಮಾಡು. ಅಷ್ಟೊತ್ತಿಗೆ ಸಿದ್ಧಾರ್ಥ್ ಬರ್ತಾರೆ, ಆಮೇಲೆ ಹೋಗಿವಂತ ಹಾಸ್ಪಿಟಲ್ಗೆ. ಏನ್ ನಡೀತಿದೆ ಇಲ್ಲಿ? ಜನ್ಯ ಅಕ್ಕ, ನೀವು ಕೂಡ ಅಲ್ಲ, ಅವಳು ಯಾರು? ಫಸ್ಟ್ ಆಫ್ ಆಲ್ ಸಿದ್ಧಾರ್ಥ್ ಸರ್ ಇಂದ್ರ ತಪ್ಪ ಆಗೇ ಇಲ್ಲ ಅಂತಂದ್ರೆ ಅವಳನ್ನ ಯಾಕೆ ಕಾಳಜಿ ಮಾಡ್ಬೇಕು? ಅವಳನ್ನ ಏನಕ್ಕೆ ನೋಡ್ಕೋಬೇಕು? ಅವಳು ಹಾಸ್ಪಿಟಲ್ಗೆ ಹೋಗೋದಕ್ಕಾಗೋದಿಲ್ವಾ? ಈಗ 8 ತಿಂಗಳು ತುಂಬಿರೋ ಪ್ರೆಗ್ನೆಂಟ್ ನಾನೊಬ್ಳೆ ಹಾಸ್ಪಿಟಲ್ಗೆ ಹೋಗೋಕ್ಕಾಗುತ್ತಾ? ಸಿದ್ಧಾರ್ಥ್ ಸರ್, ನಿಮ್ಮನ್ನ ನಂಬಿ ತಪ್ಪು ಮಾಡಿದೆ ನಾನು. ಸರಿ ಆಯ್ತು, ಅವಳನ್ನ ಹಾಸ್ಪಿಟಲ್ ಕರ್ಕೊಂಡೋಗ್ರಿ. ನನಗಿಂತ ಅವಳೇ ಮುಖ್ಯ ಆದ್ಲಲ್ವಾ? ನಿಮ್ಮನ್ನ ನಂಬಿದ್ದಕ್ಕೆ ಒಳ್ಳೆ ಬಹುಮಾನ ಕೊಟ್ರಿ. ನಿಸರ್ಗ, ಯಾಕೆ ಯಾಕೆ ಮಲ್ಕೊಂಡ್ಬಿಟ್ಟಿದ್ಯಾ? ಸಿದ್ಧಾರ್ಥ್ ಸರ್, ಅವಳ ಕೆಲಸ ಎಲ್ಲ ಮುಗೀತಾ? ಏನ್ ನಿಸರ್ಗ ಇದು? ಅವಳ ಕೆಲಸ ಎಲ್ಲ ಮುಗೀತು ಅಂದ್ರೆ ಏನ್ ಅರ್ಥ? ಅಂದ್ರೆ ನನಗಿಂತ ತುಂಬಾ ಇಂಪಾರ್ಟೆಂಟ್ ಕೆಲಸ ಅಲ್ವಾ, ಅದಕ್ಕೆ ಕೇಳಿದೆ. ಕಮಾನ್ ನಿಸರ್ಗ, ನೀನು ಕೂಡನಾ? ಅಲ್ಲ, ಎಲ್ಲರೂ ನನ್ನ ಬ್ಲೇಮ್ ಮಾಡೋದು ಸಾಲದು ಅಂತ ನೀನು ಶುರು ಹಚ್ಕೊಂಡಿದ್ಯಾ? ನಾನೇನು ಶುರು ಹಚ್ಕೊಂಡಿಲ್ಲ ಸರ್, ಮಾಡ್ತಾ ಇರೋದೆಲ್ಲ ನೀವೇ. ಇವಾಗ ಅಷ್ಟು ಅವಶ್ಯಕತೆ ಇತ್ತಾ ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು? ನೋಡು, ಅರ್ಥ ಮಾಡ್ಕೊ, ನಾನು ಇವಾಗ ಆ ಪರಿಸ್ಥಿತಿಯಲ್ಲಿ ಇದ್ದೀನಿ ನಿಸರ್ಗ. ಸ್ವಲ್ಪ ದಿವಸ ಅಷ್ಟೇ, ಇದಕ್ಕೆಲ್ಲ ಯಾರ್ ಕಾರಣ ಅಂತ ಗೊತ್ತಾಗೋ ಸಮಯ ಬಂದ್ಬಿಟ್ಟಿದೆ. ನಾನೆಲ್ಲ ಸುಮ್ಮನೆ ಇಲ್ಲ ನಿಸರ್ಗ, ತುಂಬಾ ಕಷ್ಟ ಪಡ್ತಿದ್ದೀನಿ. ಇದ್ರ ಬಗ್ಗೆ ತುಂಬಾನೇ ಕಾಳಜಿ ವಹಿಸಿ ಹುಡುಕ್ತಾ ಇದ್ದೀನಿ. ಬೇಗ ಸಿಗಾಕೋತಾರೆ ಯಾರಾದ್ರೂ ಆಗ್ಲಿ, ಅವ್ರನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ನೋಡಿ, ನೀವ್ ಯಾರು ಹುಡುಕ್ತಿರೋ ಬಿಡ್ತಿರೋ ಅವೆಲ್ಲ ನನಗೆ ಬೇಕಾಗಿಲ್ಲ. ಅವಳನ್ನ ಮನೆ ಕರ್ಕೊಂಡ್ ಬಂದ್ರಿ, ಅದನ್ನು ಸಹಿಸ್ಕೊಂಡಿದ್ದೀನಿ. ಸರಿ ಆಯ್ತು, ಅವ್ರು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತಂದ್ರಿ,
ಸರಿ ಅವಳೇ ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ಕೊಂಡ್ರೆ ಆಯ್ತಲ್ವಾ? ಅದಕ್ಕೂ ನೀವೇ ಜೊತೆಗೆ ಹೋಗ್ಬೇಕಾ? ನೀವೇ ಅವ್ಳ ಕೈ ಹಿಡ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕಾ? ನಿಸರ್ಗ, ಏನ್ ಮಾತಾಡ್ತಾ ಇದ್ಯಾ ನೀನು? ಆದ್ರೆ ನಾನೇ ಹೋಗಿ ಅವಳನ್ನ ಟ್ರೀಟ್ಮೆಂಟ್ ಕರ್ಕೊಂಡು ಹೋದೆ ಅಂತನಾ? ಹೌದು, ನೀವೇ ಅವಳನ್ನ ಟ್ರೀಟ್ಮೆಂಟ್ ಕರ್ಕೊಂಡು ಹೋದ್ರಿ. ಹೇಳ್ಬೇಕಾಗಿತ್ತು ನಾನ್ ಬರೋದಿಲ್ಲ ಅಂತ. ಏನ್ ಮಾಡ್ಬಿಡ್ತಿದ್ಲು? ನಿಸರ್ಗ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅವಳು ನನ್ನ ಎಷ್ಟು ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ ಗೊತ್ತಾ? ಪೊಲೀಸು ಕೇಸು ಅಂತ ಎಷ್ಟು ಎದುರಿಸ್ತಾಳೆ ಗೊತ್ತಾ? ನೋಡಿ, ನೀವ್ ಮಾಡ್ಕೊಂಡಿರೋ ಈ ಕೆಲ್ಸಕ್ಕೆ ನನ್ ಯಾಕೆ ಬಲಿ ಕೊಡ್ತಾ ಇದ್ದೀರಾ? ಏನು ನಿಸರ್ಗ, ಏನ್ ಮಾತಾಡ್ತಾ ಇದ್ಯಾ ನೀನು? ನಾನು ಕೆಲಸ ಮಾಡಿದೀನಿ ಅಂತೀಯಾ? ನೋಡಿ ಸರ್, ನಿಮ್ ಹತ್ರ ವಾದ ಮಾಡೋದಕ್ಕೆ ನನ್ ಕೈಯಲ್ಲಿ ಆಗೋದಿಲ್ಲ. ಬಿಟ್ಬಿಡಿ. ಸುಮ್ನೆ ಯಾಕೆ ನಾನೊಂದನ್ನೋದು ನೀವೊಂದನ್ನೋದು? ಬೇಡ, ನಾನು ಯಾವ ಹಾಸ್ಪಿಟಲ್ಗೂ ಬರಲ್ಲ. ಪ್ಲೀಸ್ ಹೋಗಿ ನಿಮ್ ಕಡೆ ನೀವು ನಿಮ್ ಕೆಲಸ ನೋಡ್ಕೊ ಹೋಗಿ. ನೋಡು, ಹಿಂಗೆಲ್ಲ ಅಳಬೇಡ ಕಣೆ. ನನ್ನ ಕೈ ತಡ್ಕೊಳೋದಕ್ಕೆ ಆಗೋದಿಲ್ಲ. ಯಾಕೆ ನಿಸರ್ಗ, ನೀನು ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೆಂಗ್ ಹೇಳು? ನೋಡು, ನನ್ ಮಾತು ಕೇಳು, ಬಾ ಹಾಸ್ಪಿಟಲ್ಗೆ ಹೋಗಿ ಬರೋಣ. ಇಲ್ಲ, ನಾನ್ ಬರೋದಿಲ್ಲ. ಸುಮ್ನೆ ನನ್ನ ಬಲವಂತ ಮಾಡ್ಬೇಡಿ. ನಿಸರ್ಗ, ನೀನಿರೋ ಪರಿಸ್ಥಿತಿಯಲ್ಲಿ ಇದೆಲ್ಲ ಬೇಕಾ ಹೇಳು? ಹೌದು, ನಾನು ಅದನ್ನ ಹೇಳ್ತಾ ಇರೋದು. ನಾನು ಈಗಿರೋ ಪರಿಸ್ಥಿತಿಯಲ್ಲಿ ಇದೆಲ್ಲ ಬೇಕಾ ನಿಮ್ಗೆ? ಯಾರ್ರೀ ಅವಳು? ನನ್ ಜೀವನನೇ ಹಾಳಾಯ್ತು. ನೆಮ್ಮದಿನೇ ಕಿತ್ಕೊಂಡ್ಬಿಟ್ರಲ್ರಿ ನೀವು. ನಿಸರ್ಗ, ನೀನ್ ಮಾತು ಹೇಳ್ತಾ ಇದ್ಯಾ? ಏನಾಯ್ತು ನಿನ್ಗೆ? ನೋಡು, ಇದ್ರಲ್ಲಿ ನನ್ ತಪ್ಪೇನು ಇಲ್ಲ ಕಣೆ. ಯಾಕೆ ಹಿಂಗ್ ಹಿಂಸೆ ಮಾಡ್ತೀಯಾ? ಛೆ, ನಾನು ಯಾರ್ಗ್ ಒಳ್ಳೇದ್ ಮಾಡ್ಬೇಕು ಅನ್ಕೋತೀನೋ ಅವರಿಂದಾನೇ ನನ್ಗೆ ಏನಾದ್ರೂ ಆಗುತ್ತೆ. ಆಯ್ತು, ನಿನ್ನಿಷ್ಟ. ಹಾಸ್ಪಿಟಲ್ಗೆ ಹೋಗಲ್ಲ ಅಂದ್ರೆ ಹಂಗೆ ಇರು. ಸಿದ್ಧಾರ್ಥ್ ಸರ್, ಇಷ್ಟು ಬೇಗ ಬದಲಾಗ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ಮೇಲೆ ಅಷ್ಟು ಬೇಗ ಪ್ರೀತಿ ಕಡಿಮೆ ಆಗೋಯ್ತಾ? ಆದ್ರೂ ನೀವು ಮಾಡಿದ ತಪ್ಪು. ಅವಳಿಗೆ ಹೇಳ್ಬೋದಾಗಿತ್ತು, ನೀನೇ ಹಾಸ್ಪಿಟಲ್ಗೆ ಹೋಗು ಅಂತ. ನನ್ನ ಬಿಟ್ಟು ಅವಳನ್ನ ಕರ್ಕೊಂಡು ಹೋಗುವಂತದ್ದು ಏನಿತ್ತು? ಆಯ್ತು, ನನ್ನ ಮಗುಗೋಸ್ಕರ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ. ನಿಮ್ ಜೊತೆ ಮಾತ್ರ ಬರೋದಿಲ್ಲ. ನಾಳೆ ನಾನು ಒಬ್ಳೇ ಹೋಗ್ತೀನಿ.